ನನ್ನ ಗಂಡನ ಸ್ಥಾನ ನಿಮ್ಮೊಬ್ರಿಗೆ ಮಾತ್ರ. ಅವನಿಗೆ ಅದು ಹೇಗೆ ಬಿಟ್ಕೊಟ್ಬಿಡ್ತೀನಿ ಹೇಳಿ? ದನಿಗಳು ಒಳ್ಳೆತನನ ಹೇಗೆ ಬೇಕಾದ್ರೂ ಉಪಯೋಗಿಸ್ಕೊಂಡ್ಬಿಡ್ತಾರೆ ಇವರು. ನಿಜ, ಇನ್ನು ನಾನು ಸುಮ್ಮನೆ ಇರ್ತೀನ? ಮದುವೆಗಿದ್ವಿ ಅಂತ ಬಾಯ್ ಬಿಡ್ಲಿ ನೋಡೋಣ. ಭುವನ್, ಈ ಊರ್ಮಿಳಾ ಇನ್ನೊಂದು ಗೇಮ್ ಆಡೋ ಚಾನ್ಸ್ ಇದೆ. ಏನದು? ಈ ಗೇಮ್ನ ಅವಳು ಅಪ್ಪಾಜಿ ಜೊತೆ ಆಡೋದಿಲ್ಲ, ನಿಮ್ಮ ಜೊತೆ ಆಡ್ತಾಳೆ. ಏನು ಅವಳು ಮತ್ತೆ ನಂಬರ್ ಯಾರು? ನನ್ನ ಎದುರುಗಡೆ ಬರೋ ಮುಖ ಇರುತ್ತೆ ಅವಳಿಗೆ. ಅವಳನ್ನು ಅಷ್ಟು ಸುಲಭಕ್ಕೆ ತಗೋಬೇಡಿ ಭುವನ್. ನೋಡಿ, ಅವಳಿಗೆ ನಿಮ್ಮ ಮತ್ತು ನಿಮ್ಮ ತಂದೆಯ ಮಧ್ಯೆ ಇರೋ ಸಿಟ್ಟೇನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಹೌದು ಗೊತ್ತು. ಅದಕ್ಕೇನೀಗ? ಅಪ್ಪಾಜಿನ ಅವರೇ ನಿಮ್ಮಪ್ಪ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮಿಬ್ಬರ ಮಧ್ಯೆ ತಂದಿಡೋದಕ್ಕೂ ಹೇಸಲ್ಲ ಅವಳು. ಜೋಕ್, ವಾಟ್ ಎ ಜೋಕ್ ಶ್ರದ್ಧಾ. ಅವಳು ಬಂದು ದನಿಗಳು ನಮ್ಮ ತಂದೆ ಅಂತ ಹೇಳ್ಬಿಟ್ರೆ ನಾನು ನಂಬಿಡ್ತೀನ? ಹಾಂ, ಅದು ಬಿಡು. ಈ ಜಗತ್ತಲ್ಲಿ ಯಾರೇ ಏನೇ ಹೇಳಿದ್ರು ದನಿಗಳ ಬಗ್ಗೆ ಸಿಟ್ಟು ದ್ವೇಷ ಹುಟ್ಟೋದಕ್ಕೆ ಸಾಧ್ಯನಾ? ಅವರು ನಿಮ್ಮ ನಿಜವಾದ ತಂದೆ ಅಂತ ಹೇಳಿದ್ರು. ಶ್ರದ್ಧಾ, ನೀನು ಅವ್ರು ನಮ್ಮ ತಂದೆ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ಏನಾದರೂ ಊರ್ಮಿಳಾ ಹಾಗೆ ಹೇಳಿದ್ರೆ ನಾನು ಅದಕ್ಕೂ ರೆಡಿ ಇರ್ತೀನಿ. ಹೌದು, ಅವ್ರು ನಮ್ಮಪ್ಪ ಅಂತ ಅವ್ರ ಮುಂದೆ ನಾನು ಒಪ್ಕೊಂಡ್ಬಿಡ್ತೀನಿ. ಅದ್ಯಾವುದೋ ಫ್ರಾಡ್ನ ಕರ್ಕೊಂಡ್ಬಂದು ಮಗ ಅಂತ ನಂಬಿಸಿದ ತಪ್ಪಿಗೆ ಜೀವನ ಪರ್ಯಂತ ಅವ್ರ ಮಗನ ಸ್ಥಾನದಲ್ಲಿ ನಿಂತ್ಕೊಂಡವ್ರನ್ನ ಕಾಪಾಡ್ತೀನಿ. ಹೇಗೂ ನನ್ನ ಮಗ ಅಂತ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ಎದ್ಬಿಡ್ತೀನಿ. ನಾನು ಹೀಗೆ ಒಪ್ಕೋತೀನಿ ಅಂತ ಊರ್ಮಿಳ ಎಕ್ಸ್ಪೆಕ್ಟ್ ಕೂಡ ಮಾಡಿರಬಾರ್ದು. ಭುವನ್, ನೀವು ಕೆಲವು ಸಲ ನಿಮ್ಮ ಮುಂಗೋಪನೆಲ್ಲ ಬದಿಗಿಟ್ಟು ಜಾಣ್ಮೆಗೆ ಜಾಗ ಕೊಡ್ತೀರಿ. ಐ ಲವ್ ಯು ಭುವನ್. ಲವ್ ಯು ಟು ಆಮೇಲೆ ಹೇಳ್ತೀನಿ. ಮೊದಲು ಈ ಕೆಟ್ಟ ಹುಳುಗಳು ಯಾವ ಪ್ಲಾನು ಮಾಡದೆ ಹೋಗಿ ಮಾಡಬೇಕು, ಹಾಗೆ ಕಟ್ ಹಾಕಬೇಕು. ನೋಡಿ ಭೂಯವರೇ, ನೀವಿಲ್ಲಿ ಯಾಕೆ ಬಂದಿದ್ದೀರಾ, ನೀವು ಯಾರು ಅನ್ನೋದನ್ನೆಲ್ಲ ಪಚ್ಚಿ ನನಗೆ ಹೇಳಿದ್ದಾನೆ. ಆ ಮನೆ ಹಾಳಾಗಿ ಒಂದು ಮಾತು ಹೇಳ್ತೀನಿ, ನೀವು ಅನ್ಕೊಂಡ್ರೆ ಹಾಗಲ್ಲ ದನಿಗಳು. ಯಾವ ದಣಿ? ಅವನು ನಿನಗೆ ದಣಿ ಇರ್ಬೋದು, ನನಗಲ್ಲ. ಅಪ್ಪ ಅನ್ಸ್ಕೊಳ್ಳೋ ಯೋಗ್ಯತೆ ಅವನಿಗೊಂಚೂರು ಇಲ್ಲ. ಬೀದಿಲಿ ಬಿಟ್ಟು ಬಂದು ಹೇಳಿ. ಒಂದು ರಿಕ್ವೆಸ್ಟು, ಕೈ ಮುಗಿತೀನಿ, ನೀವು ಮಾತ್ರ ನನ್ನ ಜೊತೆ ಜಾಸ್ತಿ ಮಾತಾಡಬೇಡಿ. ಯಾಕೆ? ನೀವು ತುಂಬಾ ಚೆನ್ನಾಗಿದ್ದೀರಾ. ಲವ್ ಆಗೋ ಚಾನ್ಸಸ್ಸು ತುಂಬಾ ಕಾಣ್ತಾ ಇದೆ. ಆಮೇಲೆ ನಾವಿಬ್ಬರಿಗೂ ಕಷ್ಟ ಆಗುತ್ತೆ.
ಮನೆ ಕೆಲಸದವರು ನನಗೆ ಯಾವತ್ತಿದ್ರೂ ಕೆಲಸದವ್ರು ಮಾತ್ರ. ನೀನು ಕೂಡ. ಅವಳೆಲ್ಲ ನಿನ್ನ ಹೆಂಡ್ರು, ಕರಿ ಅವಳನ್ನ. ಕಮಲ, ಕಮಲ, ಏನೋ ಮಾಡ್ತಿದ್ದೀರಾ ನೀವಿಬ್ರು ಈ ಮನೇಲಿ? ಚಿಕ್ಕದಳಿಗಳೇ, ನಮ್ಮಿಂದ ಎಂತಾರ ತಪ್ಪದ? ತಪ್ಪ? ನೀವು ಇಲ್ಲಿರೋದೇ ವೇಸ್ಟು. ಒಂದು ಕೆಲಸನಾದ್ರು ನೆಟ್ಟಿಗೆ ಮಾಡ್ತಿದ್ದೀರಾ ನೀವು? ಹೀಗೆಂತ ತಪ್ಪಾತ್ ಹೇಳಿ ತಿದ್ಕತೀವಿ. ತಿದ್ಕೊಳ್ಳೋದಲ್ಲ, ಮೊದಲು ಅಡುಗೆ ಮಾಡೋದು ನೆಟ್ಟಿಗೆ ಕಲಿ. ಯಾವನ್ ಹೇಳ್ಕೊಡಿದ್ ನಿಂಗೆ? ಸಾಂಬಾರ್ ಮಾಡೋ ಅಂದ್ರೆ ಅದನ್ನ ತಂಬುಳಿ ಅಂತೆ, ಮಜ್ಜಿಗೆ ಹುಳಿ ಅಂತೆ, ಬಾಯಿ ಇಟ್ಟರೆ ವಾಮಿಟ್ ಬರುತ್ತೆ. ಅದು ಈ ಕಡೆ ಮಾಡೋ ಅಡುಗೆ ಆರೋಗ್ಯಕ್ಕೆ ಒಳ್ಳೇದು. ಜಾಸ್ತಿ ಮಾತಾಡಿದ್ರೆ ಇಬ್ಬರನ್ನ ಈಗಲೇ ಓಡಿಸ್ಬಿಡ್ತೀನಿ. ಇಲ್ಲಿ ನೋಡಿ, ನಿಮಗೋಸ್ಕರ ಕಾದು ಕಾದು ಈ ಭೂಮಿನೇ ಬಿಟ್ಟೋದ್ಲು. ನನ್ನನ್ನು ನಿಮ್ಮ ಹಾಗೆ ಬೆಳೆಸಿದ್ಲು ಅಪ್ಪಾಜಿ. ಅದೇ ಒಳ್ಳೆತನ, ಅದೇ ರೋಷ, ಅದೇ ಹಠ. ಆದರೆ ಅದನ್ನು ನಾನು ನುಗ್ಗಿರ್ತಾನೆ ಬಳಸ್ಕೊಳಕ್ಕೆ ತಯಾರಿ ಮಾಡ್ಕೊಂಡ್ಬಿಟ್ಟೆ. ನಿಮಗೆ ನನ್ನ ಮಗ ಭೂಮಿನ ಪರಿಚಯ ಮಾಡಿಸ್ತೀನಿ. ಇವನು ನನ್ನ ಮಗ ಭೂಮಿ. ರಾಮ್ ರಸ ಕುಡ್ದಿದ್ದು ಅದು ನನಗೆ ಹೊಸ್ತು, ಅದಕ್ಕೆ ಕುಡ್ದೆ. ಏನು ಈ ಊರಲ್ಲಿ ಯಾರು ರಾಮ್ ರಸನೇ ಕುಡಿಯಲ್ವಾ? ಹಾಗೆ ಕೊಲೆ ಮಾಡೋ ಥರ ನಾನು ನೋಡಬೇಡಿ. ನಾನು ಪದೇ ಪದೇ ಹೇಳಿದ್ದೀನಿ, ಆ ಪಟೇಲ್ ಮನೆಯವರು ಕೆಟ್ಟವರಲ್ಲ ಅಂತ. ಆಳು ಆಳಾಗಿರೋ, ಆಳೋಗಿ ಬರಬೇಡ. ಅರ್ಥ ಆಯ್ತಾ? ಏ ರಮೇಶ, ಯಾರೋ ನೀನು? ಈ ಮನೇಲಿ ನಿನ್ ಜಾಗ ಏನು ಹೇಳೋ? ಅಪ್ಪ ಮಗನ ಮಧ್ಯೆ ತಂದಿಡ್ತೀಯ? ಏನೇ ಕಮಲ, ಅಡುಗೆ ಚೆನ್ನಾಗಿ ಮಾಡೋ ಅಂದಿದ್ದಕ್ಕೆ ಇಷ್ಟೊಂದು ಉಳ್ಕೊಂಡ್ಬಿಟ್ಯಾ? ಊಟ ಉಪಚಾರ ಮಾಡ್ತಾ ಇದ್ದೀವಿ. ನಿಮ್ಮನೇಲಿ ಸಿಗ್ದಿರೋ ಸುಖ ಇಲ್ಲಿ ಸಿಕ್ಕಿದ್ರೆ ನಿಮಗೇನು ದುಃಖ? ನಿನ್ನನ್ನು ಕೆಲ್ಸಕ್ಕೆ ಕರೆದಿದ್ದು. ನಿನಗೆ ಕೆಲಸ ಮಾಡೋದು ಅಂದರೆ ನೀರು ಕುಡ್ದಂಗೆ ಅಲ್ವಾ? ಅದಕ್ಕೆ ಒಂದು ಚಿಕ್ಕ ಕೆಲಸ ಹೇಳ್ತೀನಿ. ಬಾ, ಸ್ವಲ್ಪ ಕಾಲೊತ್ತು ಬಾ. ಆಹಾ, ನೆನ್ನೆ ಮೊನ್ನೆ ಊರು ತೋಟ ಎಲ್ಲ ಸುತ್ತಿ ಕಾಲು ಸಿಕ್ಕಾಬಿಟ್ಟೆ ನೋವು. ಹಾಂ, ಅಲ್ಲೇ ಅಲ್ಲೇ. ಭುವನ್ ಭುವನ್ ನನ್ನ ಮಂಗ ಭುವನ್ ತಾಯಿ